ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಬೆಳಿಗ್ಗೆ ವಿಡಿಯೋದಲ್ಲಿ ನಾನು ಮಂಡೇ ನೈಟ್ ರೋ ಸ್ಪಾಯ್ಲರ್ಸ್ ಗಳನ್ನ ತಿಳಿಸ್ಕೊಟ್ಟಿದ್ದೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಸ್ಮ್ಯಾಕ್ ಡೌನ್ ಸ್ಪಾಯ್ಲರ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಲಿಟರಲಿ ಇಷ್ಟು ದಿನ ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಗಳು ಬೋರಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಮೊದಲೇ ಸ್ಪಾಯ್ಲರ್ಸ್ ಗಳನ್ನ ನೋಡ್ತಾ ಇದ್ರೆ ಮಂಡೇ ನೈಟ್ ರೋನು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಅದೇ ರೀತಿ ಅದಕ್ಕಿಂತ ಜಾಸ್ತಿ ಸ್ಮ್ಯಾಕ್ ಡೌನ್ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ. ಎಸ್, ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ಸ್ವಲ್ಪ ಹಂಗೆ ನೋಡ್ಕೊಂಡು ಬರೋದಾದ್ರೆ, ಓಪನಿಂಗ್ ಅಲ್ಲಿ ನಮಗೆ ಜೋ ಎಂಟ್ರಿ ಅವರ ಕಾನ್ಸರ್ಟ್ ನೋಡೋದಕ್ಕೆ ಸಿಗುತ್ತಂತೆ. ಎಸ್, ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ಜೋ ಎಂಟ್ರಿ ಅವರನ್ನ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಜೋ ಎಂಟ್ರಿ ಅವರು ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿ ಅಲ್ಲಿ ಒಂದು ಕಾನ್ಸರ್ಟ್ ನ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದು ಕ್ರಿಸ್ಮಸ್ ಸ್ಪೆಷಲ್ ಎಡಿಷನ್ ಸ್ಮ್ಯಾಕ್ ಡೌನ್ ಆಗಿರೋ ಕಾರಣ ಎಲ್ಲರೂ ಕೂಡ ಸಾಂತಾ ಡ್ರೆಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಡಬ್ಲ್ಯೂ ಅವರು ಅಲ್ಲಿಗೋಸ್ಕರ ಫ್ಯಾನ್ಸ್ ಗಳಿಗೆ ಎಂಜಾಯ್ಮೆಂಟ್ ನ ಕೊಡೋದಕ್ಕೋಸ್ಕರ ಈ ರೀತಿ ಒಂದು ಸೆಗ್ಮೆಂಟ್ ನ ಪ್ಲಾನ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮಗೆ ಕ್ರಿಸ್ಮಸ್ ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಜೋ ಎಂಟ್ರಿ ಹಾಗೆ ಮಿಸ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೋ ಎಂಟ್ರಿ ಅವರು ಮಿಸ್ ಅವ್ರನ್ನ ಸೋಲಿಸಿ ವಿನ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮಗೆ ಇಲ್ಜಾ ಡ್ರ್ಯಾಗನೋವ್ ಹಾಗೆ ಕಾರ್ಮೆಲೋ ಹೈಸ್ ಅವರ ನಡುವೆ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ನಮ್ಮ ಇಲ್ಜಾ ಡ್ರ್ಯಾಗನೋವ್ ಅವರು ಓಪನ್ ಚಾಲೆಂಜ್ ಮಾಡ್ತಾ ಇದಾರಲ್ಲ, ಅದಕ್ಕೆ ಅವರು ಬಂದು ಕಾರ್ಮೆಲೋ ಹೈಸ್ ನಾನು ನಿನ್ ಮೇಲೆ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಕಾರ್ಮೆಲೋ ಹೈಸ್ ಅವರಿಗೆ ಅವಕಾಶನ ಕೊಡಬಹುದು. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಅಷ್ಟೇ ಅಲ್ಲ, ಜೇಡ್ ಕಾರ್ಗಿಲ್ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ನಮ್ಮ ಮಿಚಿನ್ ಅವರ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಜೇಡ್ ಕಾರ್ಗಿಲ್ ಹಾಗೆ ಮಿಚಿನ್ ಅವರ ನಡುವೆ ಸ್ಟೋರಿ ಲೈನ್ ನಮಗೆ ಈಗ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಇವರಿಬ್ಬರ ಬ್ಯಾಕ್ ಸ್ಟೇಜ್ ಪ್ರೋಮೋಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಾದ್ಮೇಲೆ ನಮಗೆ ಶಾರ್ಲ್ ಫೇರ್ ಹಾಗೆ ಲಾಸ್ಟ್ ಲೆಜೆಂಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲ್ ಫೇರ್ ಅವರು ವಿನ್ ಆಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಹಾಗೆ ಕೋಡಿ ರೋಡ್ಸ್ ಅವರು ತನ್ನ ಆಫೀಸ್ ಅಲ್ಲಿ ಮಾತಾಡಬೇಕಾದ್ರೆ ನಮ್ಮ ಟ್ರಿಕ್ ವಿಲಿಯಮ್ಸ್ ಅವರು ಬಂದು ಕೋಡಿ ರೋಡ್ಸ್ ಅವ್ರನ್ನ ಕನ್ಫರ್ಮ್ ಕೂಡ ಮಾಡ್ತಾರಂತೆ. ಸೊ ನಮ್ಮ ಟ್ರಿಕ್ ವಿಲಿಯಮ್ಸ್ ಅವರು ಆದಷ್ಟು ಬೇಗ ಮೇನ್ ರಾಸ್ಟರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಟ್ರಿಕ್ ವಿಲಿಯಮ್ಸ್ ಅವರ ಮೇನ್ ರಾಸ್ಟರ್ ಡೆಬ್ಯೂ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಕಾರ್ಮೆಲೋ ಏಸ್ ಹಾಗೆ ಇಲ್ಜಾ ಡ್ರ್ಯಾಗನೋವ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಆಸಮ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಶಾಕಿಂಗ್ಲಿ ನಮ್ಮ ಕಾರ್ಮೆಲೋ ಏಸ್ ಅವರು ಇಲ್ಜಾ ಡ್ರ್ಯಾಗನೋವ್ ಅವರನ್ನ ಫೈನಲಿ ಸೋಲಿಸಿದ್ದಾರೆ. ಅಂಡ್ ಡ್ರ್ಯಾಗನೋವ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ಗಳು ಕೂಡ ಈಗ ಎಂಡ್ ಆಗಿದೆ. ಅಂಡ್ ಅವರ ಚಾಂಪಿಯನ್ಶಿಪ್ ರೈನು ಕೂಡ ಎಂಡ್ ಆಗಿದೆ. ಯಾಕಂದ್ರೆ ಕಾರ್ಮೆಲೋ ಏಸ್ ಅವರು ಈಗ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಸೊ ಕಾರ್ಮೆಲೋ ಏಸ್ ಅವರು ಗೆದ್ದಾದ್ಮೇಲೆ ನಮ್ಮ ಇಲ್ಜಾ ಡ್ರ್ಯಾಗನೋವ್ ಅವರು ಕಾರ್ಮೆಲೋ ಏಸ್ ಅವರಿಗೆ ರೆಸ್ಪೆಕ್ಟ್ ನು ಕೂಡ ಕೊಡ್ತಾರೆ. ಅಂಡ್ ಅವರ ಸೊಂಟಕ್ಕೆ ಡ್ರ್ಯಾಗನೋವ್ ಅವರೇ ಚಾಂಪಿಯನ್ಶಿಪ್ ನು ಕೂಡ ಆಗ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮಗೆ ಜೂಲಿಯಾ ಅಂಡ್ ಕಿಯಾನಾ ಜೇಮ್ಸ್ ವರ್ಸಸ್ ಆಲ್ಬಾ ಫೈರ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೂಲಿಯಾ ಹಾಗೆ ಕಿಯಾನಾ ಜೇಮ್ಸ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ಶೋನ ಮೈನ್ ಇವೆಂಟ್ ಅಲ್ಲಿ ನಮಗೊಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ. ಬೇಸಿಕಲಿ ಕೋಡಿ ರೋಡ್ಸ್ ಅವರು ಬಂದು ಪ್ರೋಮೋ ಕಟ್ ಮಾಡ್ತಾ ಇರ್ತಾರೆ ಅಂತ ಅನ್ಕೋತೀನಿ. ಅಂಡ್ ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಪ್ರೋಮೋ ಕಟ್ ಮಾಡಬಹುದು, ಅಥವಾ ಡ್ರೂ ಮ್ಯಾಕೆಂಟೈರ್ ಅವರು ಹಿಂದೆಯಿಂದ ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಏನೇ ಆಗಲಿ, ಈಗ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಸ್ಟಿಪ್ಯುಲೇಷನ್ ನ ಒಪ್ಕೊಂಡಿದ್ದಾರೆ. ಕೋಡಿ ರೋಡ್ಸ್ ಅವರು ನೆಕ್ಸ್ಟ್ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಮ್ಯಾಚ್ ಆಡೋ ತನಕ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋಂಗಿಲ್ಲ. ಬಟ್ ಇಲ್ಲಿ ಉಲ್ಟಾ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಯಾವಾಗ ಹೇಗ್ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಸೊ ಈ ಬಾರಿ ಎಲ್ಲಾ ರೂಲ್ಸ್ ಗಳು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಪರವಾಗಿ ಇದೆ. ಅದೇ ರೀತಿ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅವರು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದೇ ರೀತಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜನವರಿ 9ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು 3 ಸ್ಟೇಜ್ ಆಫ್ ಎಲ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂದ್ರೆ ಇವರ ನಡುವೆ ನಮಗೆ 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ಜನವರಿ 9ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ಈಗ ನೀವು ಕೇಳಬಹುದು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ಅಂದ್ರೆ ಏನ್ ಗುರು ಅಂತ. ರೀಸೆಂಟ್ ಆಗಿ ನಾವು ಯಾವುದೇ ರೀತಿಯ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಜಾನ್ಸಿನ್ ಅವರು ಈ ರೀತಿಯ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ದು ಅಂತಾನೆ ಹೇಳ್ಬೇಕು. ತುಂಬಾ ವರ್ಷಗಳಾಗಿತ್ತು ಈ ರೀತಿಯ ಸ್ಟಿಪ್ಯುಲೇಷನ್ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿ. ಬೇಸಿಕಲಿ 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ರೂಲ್ ಏನಪ್ಪಾ ಅಂದ್ರೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ನಮಗೆ ಜನವರಿ 9ನೇ ತಾರೀಕು 3 ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಬೇಸಿಕಲಿ 2 ಔಟ್ ಆಫ್ 3 ಫಾಲ್ಸ್ ಮ್ಯಾಚ್ ನ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್ ಪ್ರಾರಂಭ ಆಗುತ್ತೆ. ಮೊದಲು ನಮ್ಮ ಕೋಡಿ ರೋಡ್ಸ್ ಅವರು ಪಿನ್ ಮಾಡ್ತಾರೆ, ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರು ಪಿನ್ ಮಾಡ್ತಾರೆ. ಅಂಡ್ 3ನೇ ಬಾರಿ ಯಾರು ಪಿನ್ ಮಾಡ್ತಾರೆ ಅವರು ಆ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಸೊ 2 ಸ್ಕೋರ್ ಗಳನ್ನ ಯಾರು ಮಾಡ್ತಾರೆ ಅವರು ಆ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಅಂಡ್ ಅದೇ ರೀತಿ ಸೇಮ್ ಮ್ಯಾಚ್, ಬಟ್ ಇಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಸ್ಟಿಪ್ಯುಲೇಷನ್ ಕೂಡ ಡಬ್ಲ್ಯೂ ಅವರು ಆಡ್ ಮಾಡುತ್ತೆ. ಈಗ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಪ್ರಾರಂಭದಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ರೂಲ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರನ್ನ ಸೋಲಿಸ್ತಾರೆ ಅಂತ ಅನ್ಕೊಳ್ಳಿ. ಇದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಸಡನ್ ಆಗಿ
ಆಂಬ್ಯುಲೆನ್ಸ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು, ಅಥವಾ ಸ್ಟೀಲ್ ಕೇಜ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು, ಎಲಿಮಿನೇಷನ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು, ಎಲ್ಇಎನ್ಎಸ್ ಎಲ್ಲೂ ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು, ಅಥವಾ ಇನ್ನೂ ಯಾವ್ದಾದ್ರು ಬೇರೆ ಬೇರೆ ರೂಲ್ಸ್ ಗಳನ್ನ ಡಬ್ಲ್ಯೂ ಅವರು ಹಾಕಿ ಇನ್ನ ಒಂದು ಮ್ಯಾಚ್ ನ ಪ್ರಾರಂಭ ಮಾಡಬಹುದು. ಅಂಡ್ ಅದರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ವಿನ್ ಆದ್ರೆ ಇವರ ನಡುವೆ ಸಡನ್ ಆಗಿ ಮೂರನೇ ಮ್ಯಾಚ್ ಕೂಡ ಪ್ಲಾನ್ ಆಗುತ್ತೆ. ಅಂಡ್ ಈ ಮೂರನೇ ಮ್ಯಾಚ್ ಅಲ್ಲೂ ಕೂಡ ನಮಗೆ ಒಂದು ಸ್ಟಿಪ್ಯುಲೇಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಒಂದು ಬಾರಿ ಪ್ರಾರಂಭ ಆದ್ರೆ ಈ ಮ್ಯಾಚ್ ಮುಗಿಯೋ ತನಕ ಇವರಿಬ್ರು ಕೂಡ ಮೂರು ಡಿಫರೆಂಟ್ ಮ್ಯಾಚಸ್ ಗಳ ಟೈಪ್ ಅಲ್ಲಿ ಕಂಪೀಟ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಪ್ರಾರಂಭ ಆಗುತ್ತೆ, ಆ ಒಂದು ಮ್ಯಾಚ್ ಮುಗಿದ ಕೂಡಲೇ ಇನ್ನ ಒಂದು ಸ್ಟಿಪ್ಯುಲೇಷನ್ ಅಲ್ಲಿ ಇನ್ನೊಮ್ಮೆ ಇವರ ನಡುವೆ ಮ್ಯಾಚ್ ಪ್ರಾರಂಭ ಆಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಕೂಡ ಮುಗಿದ ಕೂಡಲೇ ಫೈನಲಿ ಇನ್ನ ಒಂದು ಸ್ಟಿಪ್ಯುಲೇಷನ್ ಅಲ್ಲಿ ಇವರ ನಡುವೆ ಇನ್ನೊಂದು ಮ್ಯಾಚ್ ಪ್ರಾರಂಭ ಆಗುತ್ತೆ. ಅಂಡ್ ಈ ಮ್ಯಾಚಸ್ ಗಳಲ್ಲಿ ಯಾರು ಎರಡು ಬಾರಿ ಪಿನ್ ಫಾಲ್ ಮುಖಾಂತರ ವಿಕ್ಟರಿನ ಗಳಿಸ್ಕೋತಾರೋ ಅಥವಾ ರೂಲ್ ಯಾವ ರೀತಿ ಇರುತ್ತೋ ಆ ರೂಲ್ ಮುಖಾಂತರ ವಿಕ್ಟರಿನ ಗಳಿಸ್ಕೋತಾರೋ ಅವರು ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗ್ತಾರೆ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ನ ರೂಲ್ಸ್ ಗಳು ಯಾವ ರೀತಿ ಇರುತ್ತೆ ಅಂತ ಗೊತ್ತಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ಡಬ್ಲ್ಯೂ ನ ಫಾಲೋ ಮಾಡ್ತಾ ಇದ್ರೆ. ಫೈನಲಿ ಬಹಳಷ್ಟು ವರ್ಷಗಳ ನಂತರ ಈ ಒಂದು ರೂಲ್ಸ್ ಡಬ್ಲ್ಯೂ ಕಂಪನಿಯಲ್ಲಿ ರಿಟರ್ನ್ ಆಗ್ತಾ ಇದೆ. ಅಂಡ್ ಅದು ಕೂಡ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹೋಗ್ಬೇಕಾದ್ರೆ ಒಂದು ಚಿಕ್ಕ ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮರ್ಚೆಂಡೈಸ್ ಗಳನ್ನು ಕೂಡ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಹಳೆ ಫೋಟೋಸ್ ಗಳನ್ನ ಯೂಸ್ ಮಾಡಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮರ್ಚೆಂಡೈಸ್ ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ರೋಮನ್ ರೈನ್ಸ್ ಅವರ ರಿಟರ್ನ್ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ ಅಂತ ನಾವೇನಾದ್ರೂ ಅನ್ಕೋಬಹುದಾ? ಅಫ್ಕೋರ್ಸ್ ಅನ್ಕೊಳ್ಳಬಹುದು, ಯಾಕಂದ್ರೆ ರಾಯಲ್ ರಂಬಲ್ಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಮರ್ಚೆಂಡೈಸ್ ಮಾತ್ರ ಚಿಂದಿಯಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ದುರಾದೃಷ್ಟ ಏನಪ್ಪಾ ಅಂದ್ರೆ ಇಂಡಿಯಾದಲ್ಲಿ ಇದು ಅವೈಲಬಲ್ ಇಲ್ಲ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.